ಇವರೇ ಯೋಗಿ ಅಂತ. ಹಾ, ಇವ್ರು ನಿಮ್ ಟ್ಯಾಲೆಂಟ್ ಚೆಕ್ ಮಾಡ್ತಾರೆ ಈಗ. ಆಡಿಷನ್ ಮಾಡೋದು ಇವ್ರು ಈಗ. ಇವ್ರು ಮುಂದೆ ನೀವು ಟ್ಯಾಲೆಂಟ್ ತೋರ್ಸ್ಬಿಟ್ರೆ ಇವ್ರ ಏನಾರು ಓಕೆ ಅಂದ್ರೆ 90% ಕೆಲಸ ಆದಂಗೆ. ಆಮೇಲೆ ಮೇನ್ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕೈ ಮುಗಿತೀನಿ. ನೀವೊಂದ್ ಮಾತು ಹೇಳಿದ್ರೆ ಆಗುತ್ತೆ ಸರ್. ಇದು ಯಾರ ಕೈಲಿದೆ? ನಿಮ್ ಟ್ಯಾಲೆಂಟ್ ಸರ್. ಹಂಗ ಅನ್ಬೇಡಿ ಸರ್. ನನ್ಗೆ ಆಯ್ತು, ತುಂಬಾ ಆಸೆ ಇದೆ ಸರ್. ಆಯ್ತು, ನಿಮ್ ಟ್ಯಾಲೆಂಟ್ ಇದೆ. ಸರ್ ಅದೇನೇನಿದೆ ಅದು ಅವ್ರ ಮುಂದೆ ತೋರಿಸಿ. ನಮಸ್ತೆ. ಗಂಗಾಧರ್ ಅಂತ ಹೇಳಿದ್ ಇವ್ರೇನೆ? ಹಾ, ಇವರೇ. ಸರ್, ನನ್ಗೆ ಸಿನಿಮಾದಾಗ ಆಕ್ಟ್ ಮಾಡ್ಬೇಕು ತುಂಬಾ ಆಸೆ ಐತೆ ಸರ್. ದಯವಿಟ್ಟು ಒಂದ್ ಚಾನ್ಸ್ ಕೊಡಿ ಸರ್. ಮುಂದೆ ಒಂದ್ ಚಾನ್ಸ್. ನಿಮ್ ಹೆಸರು ಏನ್ ಹೇಳಿದ್ರಿ? ನಮ್ಮ ಹೆಸರು ಕಾರ್ ಗಂಗಾ ಅಂತ. ಕಾರ್ ಗಂಗಾ. ಹೌದು. ಕಾರ್ ಓಡಿಸ್ತೀರಾ? ಹೌದು ಸರ್. ಆಕ್ಟಿಂಗ್ ಕಡೆ ಇಂಟ್ರೆಸ್ಟಿಂಗ್ ಬಂತು ನಿಮಗೆ? ಸರ್, ನನ್ಗೆ ತುಂಬಾ ಆಸೆ ಸರ್ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳಿ. ಎಂತವ್ರ ಇದ್ದಾರೆ, ಎಲ್ಲೆಲ್ಲ ಹೋಗ್ಬಿಟ್ಟವ್ರಲ್ಲ ಸರ್. ನಾವು ಪ್ರತಿಭೆ ಐತೆ, ಎಲ್ಲ ಐತೆ, ನಾವು ಆಕ್ಟಿಂಗ್ ಮಾಡ್ಬಾರ್ದು ಸರ್? ಹಳ್ಳಿಲ್ ಬರೀ ಎಮ್ಮೆ ಕಾಯ್ಕೊಂಡಿರ್ಬೇಕಾ ಸರ್? ನಾವು ಆಕ್ಟಿಂಗ್ ಮಾಡ್ತೀವಿ ಕೊಡಿ ಸರ್. ಹೌದು. ಎಲ್ಲರೂ ಮಾಡಿದಾರೆ ಇದಕ್ಕಿಂತ ಮುಂಚೆ? ನೀವು ಮಾಡಿದೀವಿ ಸರ್. ಎಲ್ಲಿ? ತೋಟದಾಗಲ್ಲ ಸುಮ್ನೆ ಹಿಂಗೆ ಮೊಬೈಲ್ ಇಟ್ಕೊಂಡು ಹಿಂಗೆ ಆಕ್ಟಿಂಗ್ ರೀಲ್ಸ್ ಗಳೆಲ್ಲ ಮಾಡ್ತೀರಾ? ಹ್ಞೂ ಸರ್, ಮಾಡಿದೀನಿ ಸರ್. ಮದುವೆ ಆಗಿದೆ ನಿಮ್ಗೆ? ಹ್ಞೂ ಸರ್, ಮದುವೆ ಆಗಿದೆ. ಜೀವನಕ್ಕೆ ಏನ್ ನೋಡ್ಕೊಂಡಿದ್ದೀರಾ ಈಗ? ಸರ್, ಜೀವನಕ್ಕೆ ಹಿಂಗೆ ಕೂಲಿ ಪಾಲಿ ಮಾಡ್ಕೊಂಡಿದ್ದೀನಿ ಸರ್. ಕಾರ್ ಬೇರೆ ಓಡಿಸ್ತಾರೆ? ಕಾರ್ ಓಡಿಸ್ತೀರಾ? ಕಾರು ಓಡಿಸ್ತೀನಿ, ಕೂಲಿ ಮಾಡ್ತೀನಿ, ಆಮೇಲೆ ಗಾರೆ ಕೆಲಸ ಮಾಡ್ತೀನಿ. ದುಡ್ಡು ಕಾಸೆಲ್ಲ ಪರವಾಗಿಲ್ಲ, ಚೆನ್ನಾಗಿದ್ದೀರಾ? ಸಕಲಕಲ ಒಲ್ಲೊಬ್ರು ಇದ್ದಂಗೆ ಇವರು. ಹೇಳ್ತಾ ಇದ್ರಲ್ಲ ಎಲ್ಲ. ನಾ ಹೇಳಿದೀನಿ, ಎಲ್ಲ ಹೇಳಿ ಸರ್. ನಿಮ್ ಟ್ಯಾಲೆಂಟ್ ತೋರ್ಸಿ ಸಾಕು. ನಿಮ್ ನಿಮ್ಗೆ ಏನೇನ್ ಕಲೆಗಳು ಬರ್ತಾವ ನಿಮ್ಗೆ? ಸರ್, ನೀವೇನ್ ಕೇಳ್ತೀರ ಅದೆಲ್ಲ ಮಾಡ್ತೀನಿ ಸರ್. ಎಲ್ಲ ಕಲೆಗಳು ಎಲ್ಲ ಬರುತ್ತೆ? ಕಲೆಗಳು ಬರುತ್ತೆ ಸರ್. ನೀವೇನ್ ಕೇಳ್ತೀರ ಅದ್ ಮಾಡ್ತೀನಿ. ಹಾಡ್ ಹೇಳಕ್ ಬರುತ್ತಾ ನಿಮ್ಗೆ? ಹೇಳ್ತೀನಿ ಸರ್. ಹೇಳ್ತೀರಾ? ಒಂದ್ 2 ಸಾಲ ಹಾಡ್ ಹೇಳಿ. ಫಿಲಮ್ ಇಂದ ಹೇಳಿದ್ರೆ ಯಾವ್ದು ಹೇಳ ಸರ್? ಯಾವ್ದಾರು ಸರಿ, ನಿಮ್ಮ ಕಂಠ ಚೆನ್ನಾಗಿ ಮಾಡ್ಬೇಕು. ನಾನು ಶೂಟಿಂಗ್ ಮಾಡ್ಕೊತಿರ್ತೀನಿ ಇದನ್ನ. ಸರ್, ಈಗ ನೀವು ಶೂಟಿಂಗ್ ಮಾಡಿ ಕೇಳಿ ನೋಡಿ, ಹೆಂಗ್ ಹಾಡು ಹೇಳ್ತೀನಿ. ಓಕೆ. ಹೆಣ್ಣು ಅಂದರೆ ಏನಿರುತ್ತೈತೋ ಅದರ ಒಳಗಡಿ, ದಾರ್ಯಾಗೋಗೋ ಮಂದಿರೆಲ್ಲ ನೋಡ್ತಾರೌತಡಿ. ನಿಲ್ಲಿಸ್ತಿಲ್ದ ಬಸ್ಸು ನಿಲ್ಲಿಸ್ತೈತೆ ಹುಡುಗಿರ ಕಂಡಾಗ, ಹುಡುಗಿರು ಕೇಳದೆ ಬಿಟ್ಕೊಡ್ತಾರೆ ಪಕ್ದಾಗೆ ಜಾಗ. ಇನ್ನೂ ಬರ್ಬೇಕು. ಒಂಚೂರು ಬರ್ಲಿ. ಪಕ್ದಾಗೆ ಜಾಗ. ಹೆಣ್ಣು ಅಂದರೆ ಏನಿರುತ್ತೈತೋ ಅದರ ಒಳಗಡಿ, ದಾರ್ಯಾಗೋಗೋ ಮಂದಿರೆಲ್ಲ ನೋಡ್ತಾರೌತಡಿ. ಸಖತ್ತಾಗಿ ಮಾಡ್ತಾರಣ. ಸಖತ್ತಾಗಿ ಮಾಡ್ಲಿ ಸರ್. ನೆಕ್ಸ್ಟ್ ಡ್ಯಾನ್ಸ್ ಯಾವ್ದಾರು ಬರುತ್ತಾ? ಮಾಡ್ತೀನಿ ಸರ್. ಯಾವ್ದು ಮಾಡ್ತೀರಾ ಡ್ಯಾನ್ಸು? ನಾನು ಒಂದು ಚೆನ್ನಾಗಿರೋದು ಮಾಡ್ತೀನಿ. ಹೌದಾ? ಈಗ ಗಣೇಶ್ ಮಾಡ್ಲಾ ಸರ್? ಗಣೇಶ್ ಅವ್ರದ್ದು ಮಾಡಿ. ಒಂದು ಸ್ಟೆಪ್ ನೀಟಾಗಿ ಹಾಕ್ಬೇಕು. ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಯಾಕೋ ಇಂದು ನೀನೇನೆ ನನ್ನ ಬಳಿ. ಇನ್ನೂ ಫೀಲ್ ಬರ್ಬೇಕು. ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕು. ಇವಾಗ ನನ್ನೇ ಕ್ಯಾಮ್ರಾ ಅನ್ಕಡಿ, ನನ್ ಮಕ್ಕ ನೋಡ್ಕೊಂಡು ಎಕ್ಸ್ಪ್ರೆಷನ್ ಬರ್ಬೇಕು ಇನ್ನೊಂಚೂರು. ಹೌದಾ ಸರ್? ಈಗ ಒಂದು ಫೀಲಿಂಗ್, ಫುಲ್ ಒಂದು ಫೀಲಿಂಗ್ ಡೈಲಾಗ್ ಹೇಳ್ಕೊಂಡು ನನ್ ಮಕ್ಕ ನೋಡ್ಕೊಂಡು ಒಂದು ಫೀಲಿಂಗ್ ಡೈಲಾಗ್ ಹೇಳ್ಬೇಕು ನೀವು. ಈಗ ಒಂದು ಹಳಸೀನ್ ಕೊಡ್ತೀವಿ ನಿಮ್ಗೆ, ಹೆಂಗ್ ಮಾಡ್ತೀರಾ ಅಂತ ಒಂದು ತೋರಿಸಿ ನನ್ ಮುಂದೆ. ಆಯ್ತು ಸರ್, ಮಾಡ್ತೀನಿ ಸರ್. ಮಾಡಿ. ಎಕ್ಸ್ಪ್ರೆಷನ್ ನೋಡ್ಬೇಕು. ನನ್ನ ಬಿಟ್ಟು ಯಾಕೆ ಹೋದೆ? ಎಷ್ಟು ಬರ್ಲಿ, ಹಂಗೆ ಬರ್ಲಿ ಇನ್ನೊಂಚೂರು. ನ್ಯಾಚುರಲ್ ಆಗಿದೆ, ಹಂಗೆ ಬರ್ಲಿ. ಸಖತ್ತು. ಹುಡುಕ್ಬಾರ ಜಾಗ ಇಲ್ಲ. ಯಾವನೇ ಸಾಹುಕಾರ ಹುಡುಗ ಸಿಕ್ಕಂತ ನನ್ನಂತ ಬಡವರು ಬಿಟ್ಟು ಹೋದಲ್ಲೇ. ಅದು ಸಖತ್ತು. ಇವತ್ತಲ್ಲ ನಾಳೆ ನಿನ್ನ ಪಡ್ಕಂತೀನಿ. ಬಿಡಲ್ಲ ಚಾಲೆಂಜು. ಹೌದು. ಇವತ್ತಲ್ಲ ನಾಳೆ ಕೋಟ್ಯಾಧಿಪತಿ ಆದೇ ಹೋಗ್ತೀನಿ. ನಿನ್ನ ತಿರ್ಪೆ ಮಾಡ್ತೀನಿ. ಬಿಡಲ್ಲ ಕಣೆ. ಆದ್ರೂ ಸಖತ್ತಾಗಿ ಮಾಡಿದ್ರಿ. ರಿಯಲ್ ಅನ್ಸ್ಬಿಡ್ತು ನನಗೆ. ಸಾಕು. ಸಖತ್ತಾಗಿ ಬಂತು. ಸಖತ್ತು. ನ್ಯಾಚುರಲ್ ಆಗಿ ಬಂತು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಇಂಥ ಕಲೆಗಳನ್ನೆಲ್ಲ ಎಲ್ಲಾ ದೊಡ್ಡ ಸಿನಿಮಾಗಳ ಅವಕಾಶ ಕೊಡ್ತೀನಿ. ತಲೆ ಕೆಡ್ಸ್ಕೊಂಬಿಡಿ. ಡ್ಯಾನ್ಸ್ ಒಂದ್ ಮಾಡಿ ತೋರಿಸಿ. ಪಕ್ಕ ಚಾನ್ಸ್ ಕೊಡ್ತೀನಿ, ತಲೆ ಕೆಡ್ಸ್ಕೊಂಬಿಡಿ. ಒಂದ್ ಡ್ಯಾನ್ಸ್ ಒಂದ್ ಮಾಡಿ ತೋರಿಸಿ ನನಗೆ. ಯಾವ ತರ ಮಾಡೋಣ ಸರ್? ಯಾವ ಡ್ಯಾನ್ಸ್ ಬರುತ್ತೆ? ಮೈಕಲ್ ಜಾಕ್ಸನ್ ಸ್ಟೆಪ್ ಹಾಕಿ. ಒಂದ್ ಸ್ವಲ್ಪ ಈ ಧೂಳು ಆರದೇ ಇರಂಗೆ ಸೈಲೆಂಟ್ ಆಗಿ ಮಾಡ್ಬೇಕು. ಡ್ಯಾನ್ಸ್
ಡ್ಯಾನ್ಸ್ ಅಲ್ಲೂ ಪಕ್ಕ ಇದಾರೆ, ಸಾಂಗ್ ಅಲ್ಲಿ ಇದಾರೆ, ಡೈಲಾಗ್ ಅಲ್ಲಿ ಇದಾರೆ. ಇನ್ನೊಂದ್ 3 ಕಲೆ ಇವ್ರು ತೆಗೆದು ಬಿಟ್ರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಚಾನ್ಸ್ ಕೊಡ್ಸ್ಬಿಡ್ತಿದ್ದಾರೆ. ಇನ್ನು ಇದನ್ ಬಿಟ್ಟು ಇನ್ನು ಬೇರೆ ಕಲೆಗಳು ನಿಮ್ಮ ಹೆಸರೇನು? ಯೋಗೀಂದ್ರ ಡೈಲಾಗ್ ಡೈಲಾಗ್ ಕೇಳ ಸರ್ ನಿಮ್ ಬಗ್ಗೆ ಒಂದು ಹೇಳಿ. ರಾಗಿ ಮುದ್ದೆ ಮಾಡಕ್ ಬೇಕು, ರಾಗಿ ಮುದ್ದೆ ಮಾಡಕ್ ಬೇಕು, ರಾಗಿ. ನೀವು ಚಾನ್ಸ್ ಕೊಡ್ತೀರಾ ನಂಗೆ ಯೋಗಿ? ಸ್ಪಾಟ್ ಡೈಲಾಗ್ ಎಲ್ಲ ಹೇಳ್ತಾರೆ. ನೀವು ಎಲ್ಲರೂ ಆಕ್ಟಿಂಗ್ ಕ್ಲಾಸು ಇಂತ ಕಡೆ ಎಲ್ಲರೂ ಹೋಗಿದ್ದೀರಾ? ಸರ್ ಹೋಗಿದ್ದೆ, ಅಲ್ಲಿ ಆಡಿಷನ್ ಎಲ್ಲ ಬಹಳಷ್ಟು ಮಾಡಿದೀನಿ ಸರ್. ಸುಮ್ನೆ ಆಡಿಷನ್ ಮಾಡ್ತಾರೆ, ಒಂದು ಚಾನ್ಸ್ ಕೊಡಲ್ಲ ಸರ್. ಹೌದಾ? ನಮ್ ಟ್ಯಾಲೆಂಟ್ ಬೆಲೆನೇ ಇಲ್ವಾ ಸರ್? ನಾವ್ ಅದಕ್ಕೆ ಬಂದಿರೋದು ಈಗ ಹುಡಿಕೊಂಡು. ಹೇಳಿ ಸರ್, ಇನ್ನೇನು ಮಾಡೋಣ? ಎಣ್ಣೆ ಕುಡಿಯೋದೇನಾದ್ರು ಚಟ ಇದೆಯಾ? ಇಲ್ಲ, ಈಗ ಡೈಲಾಗ್ ತಗೊಳ್ಳಿ ಸರ್, ಡೈಲಾಗ್ ಚೆನ್ನಾಗಿ ಮಾಡ್ತಾರೆ. ಡೈಲಾಗ್ ಹೇಳಿ. ಈಗ ಇನ್ನೊಂದು ಡೈಲಾಗ್ ಹೇಳಿ. ಫಿಲಮ್ ಇಂದ ಫಿಲಮ್ ಇಂದ ಒಂದು ನಾಟಕದ ಐತೆ ಹೇಳ್ತೀವಿ ಸರ್. ಹೇಳಿ ಹೇಳಿ. ಬಿಡ ಚಿಂತೆಯ ತಡವ ಮಾಡದೆನಗೆ ಒಡನೆ ಒಡನೆ ಬಿಡೆ ಚಿಂತೆಯನು ತಡವ ಬಿಡೆ ಚಿಂತೆಯನು ತಡವ ಬಿಡೆ ಚಿಂತೆಯನು ಸಖತ್ತು. ನಾನೇ ಅದ್ರೋಗ್ಬಿಟ್ಟೆ. ಸ್ಟೇಜ್ ಎಲ್ಲ ಅದ್ರಸ್ಬಿಡ್ತೀರ ನೀವು. ಹೇಳಿ ಸರ್, ಮತ್ತೆ ಸರ್ ಸಖತ್ತಾಗಿ ಬಂತು. ಇದನ್ ಬಿಟ್ಟು ಇವಾಗ ಯಾವ ತರ ಹುಡ್ಕೊಂಡ್ ರೋಲ್ ಮಾಡ್ತಾರ. ಹುಡ್ಕೊಂಡು ಎಣ್ಣೆ ಈಗ ಒಂದ್ ಸ್ವಲ್ಪ ಏನು ಹಾಕ ಮುಂದಿರಂಗ ಐತೆ, ಸ್ಮೆಲ್ ಬರ್ತೈತೆ. ಹಳ್ಳಿರೊಂದು ಇರುತ್ತಲ್ಲ ಸರ್, ಅವ್ರು ಡ್ರೈವರ್ ಅಲ್ವಾ, ಮೈ ಎಲ್ಲಾ ನೋವಾಗಿರುತ್ತೆ ಗಾಡಿ ಓಡಿಸಿ. ಅದಕ್ಕೆ ಒಂಚೂರು ಹಾಕ ಬಂದಿದ್ದೀರಾ ಈಗ. ಅರೆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಹಿಂಗೆಲ್ಲ ಕುಡಿಯಕ್ ಹೋಗ್ಬಾರ್ದು ನೀವು. ಇಲ್ಲ ಸರ್, ಕುಡಿಯಲ್ಲ ಸರಿನಾ? ಇದೇ ಲಾಸ್ಟ್. ಸರಿ, ಒಂದು ಕುಡ್ಕೊಂಡ್ ಪಾತ್ರ ಕೊಟ್ವಿ ನಿಮ್ಗೆ. ಇಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಅದ್ ಯಾವ ತರ ಮಾಡ್ತೀರಾ ತೋರ್ಸಿ. ಎಲ್ಲಿದ್ದೆ ನೀನು? ಗಂಡಿಲ್ಲ ಕೆಲ್ಸಕ್ಕೆ ಹೋಗುವಂತೀಯ? ಯಾಕೆ ನಾನು ದುಡ್ದು ಒಂದೇ ಕಡೆ ಅಲ್ಲೇ ಮಾಡ್ಬೇಕೀಗ. ಅಲ್ಲೇ ಮಾಡ್ಬೇಕೀಗ. ಮಾಡಿ ಹಂಗೆ ಮಾಡಿ. ಸಿನಿಮಾದಲ್ಲಿ ಕ್ಯಾಮ್ರಾ ಒಂದ್ ಕಡೆ ಫಿಕ್ಸ್ ಮಾಡಿರ್ತೀವಿ, ಹಂಗಲ್ಲ ಆ ಕಡೆ ಈ ಕಡೆ ಹೋದ್ರೆ ಫ್ರೇಮ್ ಔಟ್ ಆಗ್ಬಿಡುತ್ತೆ. ಆಯ್ತು ಮಾಡಿ. ಇಲ್ಲೇ ಅಲ್ಲೇ ಮಾಡಿ ಈಗ. ಕುಡಿದೀನಿ ನಂದಿಜ ಖುಷಿಯ ನೀನು ಮನೇಲಿ ಕಣ್ಣು ಓಪನ್ ಇರ್ಲಿ. ಅಡಿಗೆ ಮಾಡ್ಕೊಂಡು ಕಷ್ಟ. ಏನಿದು ಬೂಂತಾಯಿ ಬಾಂತಾಯಿ ಬಾಂತಾಯಿ ತಿನ್ನಿಸ್ತೀನಿ, ಕುಡಿತೀನಿ. ನೀವ್ ಕುಡಿಯಲ್ಲ, ಕಾಂಡ ಕುಡಿತೀರಾ? ಹಾಗೆ ನಾವು ಬೀದಿಲ್ ಬೀಳ್ತೀವಿ, ನೀವು ಕಾಂಡ ಕುಡಿತೀರಾ? ಕಾಂಡ ಕುಡಿತೀರಾ? ಸಾಕು ಸಾಕು, ಸಕ್ಕತ್ತು. ಫುಲ್ ಎಲ್ಲ ನಿಧಾನ ಎದಳಿ. ರಿಯಲ್ ಮೀರಿಸ್ತಾರೆ ಇವರು. ರಿಯಲ್ ಏನ್ ಕ್ಯಾರೆಕ್ಟರ್ ಇವ್ರದು. ಸರಿ, ಚೆನ್ನಾಗಿ ವಿಡಿಯೋ ಬಂತು. ಸರಿ, ಇದನ್ ಬಿಟ್ಟು ಇನ್ನು ಈಗ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ದೊಡ್ಡ ಡೈರೆಕ್ಟರ್ ಪುಂಗಿ ಬಾಬು ಅಂತ. ಅವರು ಒಂದು ದೊಡ್ಡ ಸಿನಿಮಾ ಆಗ್ತೈತೆ. ಇಲ್ಲ, ಇನ್ನೊಂದೇ ಟ್ಯಾಲೆಂಟ್ ಅದನ್ನ ತೆಗಿತಾ ಇದೀನಿ ಈಗ. ಅದೇ ಟ್ಯಾಲೆಂಟ್. ಆ ಸಿನಿಮಾದಲ್ಲಿ ಒಂದು ಕೋತಿ ಇದೆ. ಮಂಗ ಇದೆ. ಮಂಗನ್ ಜೊತೆಗೆ ನಿಮ್ದೊಂದು ಕ್ಯಾರೆಕ್ಟರ್. ಕೋತಿ ಹೆಂಗ್ ಮಾಡ್ತೋ ಅವ್ರು ಅದು ಮಾಡೋ ಆಕ್ಷನ್ ಮಾಡ್ತಾವಲ್ಲ, ಅದು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಕೋತಿ ಜೊತೆ ಕ್ಯಾರೆಕ್ಟರ್ ಐತೆ. ಹೆಂಗ್ ಮಾಡ್ತೀರಾ? ಕೋತಿಗಳು ಹೆಂಗ್ ಮಾಡ್ತಾವೆಲ್ಲ ಮಾಡ್ತೋರ್ಸಿ. ಹೌದಾ? ಮಂಗಗಳು. ಸರ್, ಈಗ ಅಲ್ಲಿ ಕೋತಿ ನಿಂತ್ಕಂತು, ಒಬ್ರು ಬಂದ್ರಿ ನೀವು ಕೋತಿ ಓಡ್ಸಕ್ಕೆ, ಹಿಂಗ್ ಬರುತ್ತೆ. ಬಂದ್ರೆ ಎಕ್ಸ್ಪ್ರೆಷನ್ ಹಂಗೆ ಇರುತ್ತೆ. ಹಚ್ಚಕ್ ಬರುತ್ತೆ. ಈಗ ಎದ್ರಕೊಂಡು ನೋಡೋದು ಕೋತಿ ಎದ್ರಕೊಂಡು ನೋಡೋದು. ಇಲ್ಲ, ಇಲ್ಲಿ ಇಷ್ಟಲ್ಲೇ ಮಾಡಿ. ಹಂಗೆ. ಈಗ ಮಂಗ ತಲೆ ಕೆರ್ಕೊಂಡು ಹಿಂದೆ ತಿರುಗ್ತಾ ಇರುತ್ತೆ. ಅದು ಇನ್ನೊಂದ್ ಕೋತಿ ಇನ್ನೊಂದ್ ತಲೆ ಏನ್ ಹಿಡ್ಕೊಂಡ್ ತಿಂತಾ ಇರುತ್ತೆ. ಈ ಕಡೆ ತಿರುಗಿ. ಈ ಕಡೆ ಕ್ಯಾಮ್ರಾ ಈ ಕಡೆ ಅಲ್ಲಿ ಏನ್ ಹಿಡ್ಕೊಂಡ್ ತಿಂತಾ ಇರುತ್ತೆ. ಎಲ್ಲಾ ಕಲೆಗಳು ಇದು. ಇಂಥವ್ರಿಗೆ ಅವಕಾಶ ಸಿಕ್ಕಿಲ್ವಲ್ಲ, ದೊಡ್ಡ ಅವಕಾಶ ಮಾಡಿಸ್ಕೊಡ್ತೀನಿ ನಾನು. ಈಗ ಇದು ಸಾಕು, ಇದು ತಗೊಳ್ಳಿ ಸರ್. ಹುಡುಗಿ ರೋಲ್ ಚೆನ್ನಾಗ್ ಮಾಡ್ತಾರೆ ಇವರು. ಹುಡುಗಿರು ನಿಮ್ಗೊಂದು ಹುಡುಗಿ ಕ್ಯಾರೆಕ್ಟರ್ ಕೊಟ್ರೆ ಮಾಡ್ತೀರಾ? ಮಾಡ್ತೀನಿ ಸರ್. ನಾಚಿಕೆ. ಈಗ ನಾಚಿಕೆ ಹುಡುಗಿರು ಹೆಣ್ಮಕ್ಳು ನಾಚ್ಕಂತಾರಲ್ಲ, ಅದು ಎಲ್ಲಾ ಕ್ಯಾರೆಕ್ಟರ್ ಮಾಡಿಸ್ಬೋದು ಸರ್ ಇವ್ರ ಕೈಲಿ. ಅದ್ಭುತ. ಈಗ ಹಂಗೆ ರೊಮ್ಯಾಂಟಿಕ್ ಲುಕ್. ಒಂದ್ ಹುಡುಗನ್ ನೋಡಿ ಲವ್ ಮಾಡ್ತೀರಾ, ಹಂಗೆ ಅದು
ಅದ್ರಲ್ಲೆಲ್ಲ ಇತ್ತು ಕೈ ಇದಾರೆ ಇವ್ರು. ಕೈ ಸಖತ್ತಾಗಿ ಮಾಡ್ತಾರೆ. ಸರ್ ಒಂದ್ ಹಾಡು ಹೇಳ ಸರ್. ಒಂದ್ ಹಾಡ ಹೇಳಿ. ಸುದೀಪ್ ಸರ್ ಹೇಳಿ. ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕಣ ಗುಂಡಿನ ದಾಸ್ಯ. ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು, ಸೊಂಟದ ಆಸೆ ಪಾಸೆ ಇನ್ನು ಡೇಂಜರು. ಸೊಂಟ ನಕ್ಕು 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 ನ ಪರಮಾತ್ಮ ಒಳಗಡೆ ಇದಾರಲ್ಲ, ಒಳ್ಳೊಳ್ಳೆ ಸ್ಟೆಪ್ಗಳು ಬರ್ತಾ ಇದೆ. ಸೊಂಟದ ವಿಷಯ. ಸಾಕು 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 ಹೆಂಗೆ ಸಾಕು. ಪರಮಾತ್ಮ ಟ್ಯಾಲೆಂಟ್ ಇದ್ರೆ ಆಗಲ್ವಾ? ನಿಮ್ಗೆ ಸಾಕು. ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ತಲೆ ಕೆಡಿಸ್ಕೊಂಡ್ಬಿಡಿ. ಕೊಡಿಸ್ತೀರಲ್ವಾ ಸರ್? ಸುಳ್ಳು ಹೇಳ್ಬಾರ್ದು ಸರ್. ನಿಜ ಕೊಡಿಸ್ತೀನಿ ನಿಮ್ಗೆ. ಯಾರ ಜೊತೆ ಆಕ್ಟ್ ಮಾಡ್ಬೇಕು ಎಲ್ಲಾ ಜೊತೆ ಅವಕಾಶ ಆಯ್ತು ಕೊಡಿಸ್ತೀನಿ. ಆಯ್ತು ಸರ್, ಏನ್ ಚಿಂತೆ ಮಾಡ್ಬೇಡಿ. ಆಯ್ತು ಸರ್, ಆಯ್ತು ಸರ್. ನಾನು ಹೇಳ್ದಂಗ್ ಮಾಡಿ ಆಯ್ತು ಅಷ್ಟೇ. ಸರ್. ಸರಿನಾ? ಆಯ್ತು ಸರ್. ಇನ್ನೊಂದು 3-4 ದಿನ ಬಿಟ್ಟು ಹಾ ಸರ್. ಶೂಟಿಂಗ್ ಐತ್ ನಾನು ಆಯ್ತು ಸರ್. ಬೆಂಗಳೂರಲ್ಲಿ. ಆಯ್ತು ಸರ್. ನಾನು ಹೇಳಿ ಕಳಿಸ್ತೀನಿ ಆಯ್ತು ನಿಮ್ಗೆ. ಸರ್, ಆಯ್ತು ಸರ್. ಕರೆಕ್ಟಾಗಿ ಬಂದ್ಬಿಡಿ. ಹಾ ಸರ್. ಇನ್ನೊಂದು ನಾವು ಈಗ ಬರ್ಬೇಕಾದ್ರೆ ಪುಂಗಿ ಬಾಬು ಹೇಳಿದ್ವಲ್ಲ, ದೊಡ್ಡ ಡೈರೆಕ್ಟರ್ ನ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದೀವಿ. ಹಾ ಸರ್. ಅಲ್ಲಿ ಗಾಡಿ ಕೂತಿದಾರೆ, ಹಾ ಸರ್. ಇಲ್ಲಿ ಒಳಗಡೆ ಇದಾರೆ. ಹಾ ಸರ್. ನಿಮ್ ಟ್ಯಾಲೆಂಟ್ ನ ಅವರೇ ಕೂತ್ಕೊಂಡು ಎಲ್ಲಾ ನೋಡ್ತಾ ಇದಾರೆ. ಎಲ್ಲಿದಾರೆ ಗೊತ್ತಾ ಅವ್ರು? ಹಾ ಸರ್. ಒಳಗಡೆ ಇದಾರೆ ನೋಡಿ. ಇಲ್ಲಿ ಅಲ್ಲಿದಾರೆ ನೋಡಿ. ಕಾಣ್ತಾ ಇದೆಯಾ? ಇದು ಕಾಮಿಡಿ ಪ್ರೋಗ್ರಾಮ್. ಏನ್ ಸರ್ ಆಡಿಷನ್ ಎಲ್ಲಾ ಮಾಡಿರಿ, ಎಲ್ಲಾ ಇದ್ ಮಾಡಿದ್ರಿ. ನಿಮ್ ಕಲೆಗಳನ್ನ ತೋರ್ಸಕ್ಕೆ ಒಂದು ವೇದಿಕೆ ಇದು. ಹೌದು. ಚಮಕಾಯಿಸೋ ಅಡ್ಡದಲ್ಲಿ ಸಿಕ್ಕಿರೋ ಕೋಡಂಗಿ, ಹುಚ್ಚರಂತೆ ಬೆಚ್ಚರಾಗಿ ಆಗ್ತಾರೆ ಕಮಂಗಿ. ಹಾ ಸರ್. ಜನಕ್ಕೆ ಗೊತ್ತಾಗುತ್ತೆ ನೀವು ಎಂತ ಟ್ಯಾಲೆಂಟ್ ಅಂತ. ಹಾ ಸರ್. ಇದುವೇ ಕಮಂಗಿ ಅಡ್ಡ, ಇದುವೇ ಕಮಂಗಿ ಅಡ್ಡ. ನಮ್ಮ ಇವತ್ತಿನ ಆಡಿಷನ್ ಅಡ್ಡದಲ್ಲಿ ಕಾರ್ಗಂಗಾ ಅವರಾಗಿದ್ದಾರೆ ದೊಡ್ಡ ಕಮಂಗಿ. ಅವರಲ್ಲಿರೋ ಪ್ರತಿಭೆನ ಅವರು ಇಂಚಾಗಿ ತೋರ್ಸ್ಬಿಟ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಆದ್ರೂ ನಾವು ಮಾಡಿದ ತಮಾಷೆಗೆ ಬೇಜಾರಾಗ್ಬೇಡಿ. ಇಲ್ಲ ಸರ್. ಇವತ್ತಿನ ನಮ್ಮ ಕಮಂಗಿ ಅಡ್ಡದಲ್ಲಿ ಅವರಾಗಿದ್ದಾರೆ ದೊಡ್ಡ ಕಮಂಗಿ. ಅವ್ರಿಗೆ ಆಗ್ತಾ ಇದೀವಿ ನಾವು ಇವತ್ತು ಕಮಂಗಿ ಮುಖವಾಡ. ಕಮಂಗಿ ಅಡ್ಡ ಕಡ್ರಪ್ಪ.